ನಾನೇ ಹೋಗಬಹುದು. ಯಾಕಂದ್ರೆ ಈ ಹೋದ ಪಂಚಾಯಿತಿಯಲ್ಲೂ ಕೂಡ ನಾನೇ ಹೋಗಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಕಾವ್ಯ ಅವರಿದ್ರು. ಬಟ್ ಲಕ್ ಚೆನ್ನಾಗಿತ್ತು, ರಾಶಿಕಾ ಅವರು ಹೋದ್ರು, ಕಾವ್ಯ ಅವರು ಉಳ್ಕೊಂಡ್ರು. ಬಟ್ ಇದೀಗ ಅದೇ ಸಿಂಪತಿ, ಅದೇ ವೋಟಿಂಗು ಅದೇ ರೀತಿಯಾಗಿ, ಯಾಕೆಂದರೆ ಗಿಲ್ಲಿಯಿಂದ ಬಹಳಷ್ಟು ದೂರ ಇದ್ರೂ ಕೂಡ ಒಂದು ರೀತಿಯಾಗಿ ಇಲ್ಲ ನಾನೇ ಹೋಗಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದು ವಾರದಿಂದ ಸಿಕ್ಕಾಪಟ್ಟೆ ಡಲ್ ಆಗಿದ್ದಾರೆ. ನಾನೇ ಹೋಗ್ತೀನಿ ಅನ್ನುವಂಥ ಭಾಳಷ್ಟು ಕಾನ್ಫಿಡೆನ್ಸ್ ಅವರಿಗಿದೆ. ಯಾಕಂದರೆ ಮಿಡ್ ನೈಟ್ ಶಾಕ್ ಒಂದಿಷ್ಟು ಕಾಣಿಸ್ತಾ ಇದೆ. ಈಗ ಸಾಕಷ್ಟು ಅಭಿಮಾನಿಗಳು ಒಂದಿಷ್ಟು ಕರೆಯನ್ನು ಮಾಡ್ತಾ ಇರುವಂಥದ್ದು. ಅಭಿಮಾನಿಗಳು ಯಾವ ರೀತಿಯಾಗಿ ಬಿಗ್ ಬಾಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಗಿಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಎಲ್ಲವೂ ಕೂಡ ಮಾತಾಡ್ತಾ ಹೋಗೋಣ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ನಮಸ್ತೆ ಸರ್. ಸೂರ್ಯ ಅವರು ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ ಸರ್. ಈಗ ನೋಡಿದ್ವಿ ಗಿಲ್ಲಿ ಆಟ ನಮ್ಗೆ ಸ್ಟಾರ್ಟಿಂಗ್ ಇಂದ ಅವರ ಫೇವರ್ ಇದ್ರು. ಹಲೋ. ಹಾ ಸರ್, ಕೇಳಿಸ್ತಾ ಇದೆ, ಹೇಳಿ ಹೇಳಿ. ನಮ್ಗೂ ಕಪ್ ಗೆಲ್ಬೇಕಂತ ಅವರೇ ಫೇವರು, ಅವರೇ ಗೆಲ್ಬೇಕಂತ ತುಂಬಾ ಇಷ್ಟ. ಬಟ್ ಒಂದು ಅವ್ರ ಕ್ಯಾಪ್ಟನ್ ಆಗ ಇದ್ದೆಲ್ಲ ಬಾರಿ ಸ್ವಲ್ಪ ಬೇಜಾರ್ ಮಾಡ್ಬಿಟ್ರು ಅಂತ ನಮ್ಗೆ ಒಂಥರ ಅನ್ಸುತ್ತೆ ಸರ್, ಅಷ್ಟೇ. ಮತ್ತೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ಇಷ್ಟು ದಿನ ಕಾವ್ಯ ಅವ್ರ ಸರ್ವೆ ಆಗಿತ್ತು ಅಲ್ಲಿ ಗಿಲ್ಲಿಯಿಂದನೇ ಸರ್. ನಾವು ಓಟನ್ ಮಾಡಿತ್ತು ಗಿಲ್ಲಿ ನೋಡ್ಕೊಂಡೆ ಕಾವ್ಯ ಅವ್ರಿಗೆ ಹೋಗಿ ಮಾಡಿತ್ತು. ಹೌದು ಸರ್, ಇಲ್ಲಿ ತನಕ ಬರ್ಲಿಕ್ಕೆ ಕಾರಣನೇ ಗಿಲ್ಲಿ ಅವರು. ಕಾವ್ಯ ಅವ್ರಿಗೆ ಹೇಳ್ಬೇಕಂದ್ರೆ ಒಂದು ಪಿಲ್ಲರ್ ಆಗ್ಬಿಟ್ರು ಅವರು. ನೋಡಿ, ಈಗ ಯಾರು ಗೆಲ್ಲಬೇಕು, ಯಾರು ಗೆಲ್ಲಿಸ್ತಾರೆ ಅನ್ನುವಂಥದ್ದು ಒಂದಿಷ್ಟು ಚರ್ಚೆ ಸಹಜವಾಗಿ ನಡೀತಾ ಇದೆ. ಗಿಲ್ಲಿನೇ ಗೆಲ್ಲಬೇಕು ಅನ್ನುವಂಥದ್ದು ಅಭಿಮಾನಿಗಳ ಒಂದಿಷ್ಟು ಕೂಗು. ಗಿಲ್ಲಿ ಅಭಿಮಾನಿಗಳು ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದೀರಾ. ಯಾವ ರೀತಿಯಾದಂಥ ತಯಾರಿ ಇದೆ, ಏನ್ ಕತೆ, ಯಾವ ರೀತಿಯಾಗಿ ವೋಟಿಂಗ್ ಮಾಡ್ತಾ ಇದ್ದೀರಾ ಅಂತ? ಒಂದು ಮಿಸ್ ಇಲ್ಲದೆ ಎಲ್ಲ ಗಿಲ್ಲಿಗೆ ಹೋಗ್ತಿದೆ. ಎಲ್ಲ ನಮ್ ಗಿಲ್ಲಿ ಗೆಲ್ಬೇಕಂತಾನೆ ಆಸೆ ಇದೆ. ಅಂದ್ರೆ ಪಾಪ ಅವರು ಶೋ ಬರೋಕ್ಕೂ ಮುಂಚೆ ಬೆಂಗಳೂರಲ್ಲಿ ಎಷ್ಟು ಕಷ್ಟಪಟ್ಟಿದ್ರು, ಆಮೇಲೆ ಎಲ್ಲಿ ಹೋಗಿ ಊಟ ಎಲ್ಲ ಮಾಡಿದ್ರು, ಅದೊಂದ್ಸರಿ ನಾನು ಕಣ್ಣಾರೆ ನಾನು ನೋಡಿದೀನಿ. ಅದರಿಂದ ಅವ್ರು ತುಂಬಾ ಲೈಫ್ ಎಷ್ಟು ಸಫರ್ ಕೊಟ್ಟಿದ್ದಾರೆ. ಇದರಿಂದ ಅವ್ರ ಲೈಫ್ಗೂ ಮುಂದೆ ಒಂದು ಇದಾಗ್ಲಿ ಅಂತ ಒಂದು ಹೇಳಿಕೆ ಸಿಗ್ಲಿ ಅವ್ರಿಗೆ. ಬಿಗ್ ಬಾಸ್ ಇಂದ ಬಂದಾಗ್ಲೇ ಖಂಡಿತ ಅವರೇ ಗೆಲ್ಬೇಕು. ಎಲ್ಲ ನಮ್ದೊಂದು ಟೀಮೇ ಇದೆ. ನಮ್ದೊಂದು ಟೀಮ್ ಎಲ್ಲ ಗಿಲ್ಲಿಗೆ ಸಪೋರ್ಟ್, ಅದೊಂದು ಬ್ಯಾನರ್ ಮಾಡಿ ಇದೆಲ್ಲ ಮಾಡಿ ಗೆದ್ಕೊ ಬರ್ಲಿ ಅಂತ ಒಂದು ಇದ್ ಮಾಡ್ತಿದೀವಿ. ಸೂರಿ ಸರ್, ಇವಾಗ ತಾನೇ ಹೇಳ್ತಾ ಇದ್ರಿ, ಬಹಳಷ್ಟು ಖುಷಿ ಆಯಿತು. ಯಾಕಂದ್ರೆ ಬಹಳ ಹತ್ತಿರದಿಂದ ನೋಡಿದಿರಿ ಅಂತ ಗೊತ್ತಾಯ್ತು. ಬಟ್ ಯಾವಾಗ, ಎಷ್ಟು ವರ್ಷಗಳಿಂದ ಅವರನ್ನ ಹತ್ತಿರದಿಂದ ನೋಡಿದ್ರಿ, ಯಾವ ರೀತಿಯಾಗಿ ಇರ್ತಿದ್ರು? ಬಟ್ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೂ ಇಲ್ಲಿ ಇರೋದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಸೊ ಯಾಕಂದ್ರೆ ಬಡವ್ರ ಮಕ್ಕಳು ಬೆಳಿಬೇಕು ಅನ್ನುವಂಥದ್ದು ಒಂದು ಕೂಗಿದೆ ಅಲ್ಲ, ಈಗ ಮತ್ತೊಮ್ಮೆ ಇದು ಸಾಬೀತಾಗುತ್ತಾ ಅಂತ ಇಲ್ಲಿ? ಸರ್, ಅದು ಸಾಬೀತು ಆಗ್ಬಹುದು ಅಂತ ನಂಬಿದೀನಿ ಸರ್. ಯಾಕೆಂದ್ರೆ ಉದಾಹರಣೆಗೆ ಅಲ್ಲಿರೋ ಸ್ಪರ್ಧಿಗಳೆಲ್ಲ ಒಂದು ಸಪೋರ್ಟಿವ್ ಏನೋ ಇದೆ. ಬಟ್ ಇವ್ರು ತುಂಬಾನೇ ಸಫರ್ ಪಟ್ಟಿದ್ದೀನಿ, ಅಷ್ಟೇ ಕಷ್ಟ ಪಟ್ಟಿದ್ದೀನಿ. ಅದ್ ನಂಬಿದೀನಿ. ಬಿಗ್ ಬಾಸ್ ಅದೇನ್ ಮಾಡುತ್ತೆ ಗೊತ್ತ, ಕಪ್ಪ ಅವರೇ 100% ಅವರೇ ಹೊಡಿತಾರೆ ಕಪ್ಪು ಅಂತ ತುಂಬಾ ನಂಬಿದ್ದೀನಿ. ಬಟ್ ಬಿಗ್ ಬಾಸ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನ್ ಮಾಡುತ್ತೆ ಅದೊಂದು ಟೆನ್ಷನ್ ಇದೆ ಸರ್. ಯಾಕಂದ್ರೆ ಆಲ್ಮೋಸ್ಟ್ ಜನ 100ಗೆ 99.9% ಗಿಲ್ಲಿಗೆ ಸರ್ ವೋಟ್ ಬಿಟ್ಟು. ಅಂದ್ರೆ ಕರ್ನಾಟಕ ಜನತೆ ಗಿಲ್ಲಿನೇ ಗೆಲ್ಲಿಸಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಓಡಾಡ್ತಾ ಇದ್ದಾರೆ, ಗಿಲ್ಲಿಗೆ ವೋಟ್ ಮಾಡ್ತಾ ಇದ್ದಾರೆ, ಅಷ್ಟರ ಮಟ್ಟಿಗೆ ಹವಾವನ್ನ ಕ್ರಿಯೇಟ್ ಮಾಡಿದ್ದಾರೆ. ಬಟ್ ಇಲ್ಲಿ ವೋಟಿಂಗ್ ಅಂತ ಬಂದಾಗ ಗಿಲ್ಲಿನೇ ಈಗಾಗಲೇ ಕರ್ನಾಟಕ ಜನತೆಗೆ ವಿನ್ ಆಗಿದ್ದಾರೆ ಅಂತ ಇಲ್ಲಿ 100%, 200% ಸರ್. ಅದು ಗಿಲ್ಲಿನೇ, ಎರಡು ಮಾತೇ ಇಲ್ಲ. ಬೇರೆ ಗಿಲ್ಲಿ ಹತ್ರ ಬರಕ್ ಇನ್ನೊಬ್ರು ಯಾರು ಸಾಧ್ಯ ಇಲ್ಲ, ಅಷ್ಟು ಮಟ್ಟಿಗೆ ಇದೆ ಅವ್ರದ್ದು ಹವಾ, ಒಂದು ಕ್ರೇಜ್ ಆಗಲಿ ಹೊರಗಡೆ. 100% ಅವರೇ ಗೆಲ್ಬೇಕು, ನಮ್ಗೆ ಅವರೇ ವಿನ್ ಆಗ್ಬೇಕು ಸರ್. ಓಕೆ, ಥ್ಯಾಂಕ್ ಯು ಸೂರ್ಯ ಅವರೇ, ತುಂಬ ಖುಷಿ ಆಯಿತು. ನೋಡಿ, ಮೈಸೂರಿಂದ ಅಭಿಮಾನಿಗಳು ಒಂದಿಷ್ಟು ಕಾಲ್ ಮಾಡಿದ್ರು, ಹೇಳ್ತಾ ಇದ್ರು, ನೋಡಿ ಭಾಳ ಹತ್ತಿರದಿಂದ ನೋಡಿದ್ದೀವಿ, ಗಿಲ್ಲಿನೇ ಗೆಲ್ಲಬೇಕು ಅನ್ನುವಂಥದ್ದು ಆ ಪ್ರೀತಿ ತೋರಿಸ್ತಾ ಇದ್ದಾರೆ. ಆದರೆ ಕೊನೆ ಮೂಮೆಂಟ್ನಲ್ಲಿ ಏನಾಗ್ಬಿಡುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಭಯದಲ್ಲಿದ್ದಾರೆ. ಏನಾದರೂ ಕೂಡ ಚೇಂಜಸ್ ಆಗಬಹುದು, ಅಭಿಮಾನ ಅಲ್ಲ ಅಂತಂದರೆ ರಾಜ್ಯದ ಜನತೆಯ ಒಂದಿಷ್ಟು ಮನಸ್ಸುಗಳು ಕೂಡ ಬದಲಾಗಬಹುದು ಅನ್ನುವಂಥದ್ದು. ವೋಟಿಂಗ್ ಅಂತ ಬಂದಾಗ ನಿಜವಾಗ್ಲೂ ಕೂಡ ಹೇಳಬೇಕು ಅಂತಂದರೆ ಗಿಲ್ಲಿನೇ ವಿನ್ನು. ಯಾಕೆಂತಂದರೆ ಅಷ್ಟರ ಮಟ್ಟಿಗೆ ವೋಟಿಂಗ್ ಬೀಳ್ತಾ ಇದೆ, ಅಷ್ಟರ ಮಟ್ಟಿಗೆ ಪ್ರೀತಿ ತೋರಿಸ್ತಾ ಇದ್ದಾರೆ, ಗಿಲ್ಲಿನೇ ಗೆದ್ದು ಬೀಗಬೇಕು ಅನ್ನುವಷ್ಟರ ಮಟ್ಟಿಗೆ. ಬಟ್ ಹೇಳೋಕ್ಕಾಗೋದಿಲ್ಲ, ಕೊನೆಯದಾಗಿ ಏನಾದರೂ ಕೂಡ ಬದಲಾವಣೆ ಕೂಡ ಆದರೂ ಆಗಬಹುದು. ಅದಕ್ಕೂ ರೀಸನ್ಗಳು ಹಾಗೆ ಹೀಗೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇರುತ್ತೆ, ಯಾಕೆ ಅನ್ನುವಂಥದ್ದು. ಎಸ್ಸೇನೋ ಇದೆ. ಈಗ ಒಂದು ಕಡೆ ಗಮನಿಸ್ತಾ ಹೋದರೆ ಗಿಲ್ಲಿ ಅಕ್ಕ ಅವರು ಕೂಡ ಒಂದಿಷ್ಟು ಮಾತಾಡಿರುವಂಥದ್ದು. ಸೊ ಅಂದರೆ ಕೆಲವೊಂದಿಷ್ಟು ಮಾಧ್ಯಮಗಳಿಗೆ ಮಾತಾಡುವಂಥ ಸಂದರ್ಭದಲ್ಲಿ ಸಹಜವಾಗಿ ಯಾವ ರೀತಿಯಾಗಿ ಮಾತಾಡಿದ್ದಾರೆ, ಏನು ಕತೆ ಅನ್ನುವಂಥದ್ದು ಬನ್ನಿ ನೋಡೋಣ.
ನನ್ಗೆ ಹೇಳಿದ್ದ ಅವನು ಹಿಂಗೆ ನನ್ಗೂ ನನ್ನ ತಮ್ಮಂಗೂ ಹೇಳ್ತಾನೆ. ಅವ್ರ ಅಣ್ಣ ನನ್ನ ತಮ್ಮ ನಮ್ಮಿಬ್ಬರಿಗೆ ಯಾವ್ದೇ ಇದ್ರು ಶೇರ್ ಮಾಡ್ತಾನೆ ನಮ್ಮ ಹತ್ರ. ಫಸ್ಟ್ ಅವ್ನ್ ಹೇಳಿದ್ದ ಹಿಂಗೆ ಕಾಲ್ ಬಂದೈತೆ ಹಿಂಗ ಹೋಗ್ಲಾ ಏನು ಅಂತ ಕೇಳ್ದ. ಅದಕ್ ನಾವ್ ಅಂದಿ ನೀನು ಈ ತರ ತಲೆ ಮಾಡ್ಕೊಂಡು ಈ ತರ ಮಾಡ್ತೀಯ ಅಲ್ಲೋ. ನನ್ಗೆ ನಿಜವಾಗ್ಲೂ ಖುಷಿ ಆಗ್ತಿದೆ. ಏನಕ್ಕೆಂದ್ರೆ ನನ್ಗೆ ಏನಾದ್ರು ನೆಗೆಟಿವ್ ಇವ್ನ್ ಮಾಡೋ ಕಾಮಿಡಿ ಆತರ ಮಾಡ್ಬಿಟ್ರೆ ಅವ್ರೇನಾದ್ರು, ಯಾಕಂದ್ರೆ ನಮ್ ತರನೇ ಅವ್ರಿರಲ್ಲ. ಇವನು ನಮ್ ಮನೆ ಮಗ ನನ್ ತಮ್ಮ ಅಂತ ನಾವ್ ಎಲ್ಲಾನು ಸಹಿಸ್ಕೊತೀವಿ, ಬೇರೆಯವ್ರು ಆತರ ತಗೊಳಲ್ವಲ್ಲ. ಆದ್ರಿಂದ ನನಗ್ ಭಯ ಆಗಿತ್ತು. ಇವಾಗ ನೋಡಿದ್ರಂತೂ ನಿಜವಾಗ್ಲೂ ನೋಡಿದ್ರಂತೂ ತುಂಬಾನೇ ಖುಷಿ ಆಗ್ತೈತೆ. ನಿಜವಾಗ್ಲೂ ನಾನು ಎಲ್ಲೂ ಬೇಡ ಅನ್ಬಿಟ್ಟಿದ್ನಲ್ಲಪ್ಪ ನಾನೇನೆ ಅವನ್ ಬಗ್ಗೆ. ಈ ತರ ಹೋಗ್ತಾ ಇದ್ದಾನ, ಎಲ್ರು ಕೂಡ ಅವನನ್ನ ಯಾವ ರೀತಿ ಇದ್ದಾನ ಆ ರೀತಿನೇ ಅವನನ್ನ ಹೊಂದ್ಕೊಂಡ ಎಲ್ಲಾರು ಸಪೋರ್ಟ್ ಮಾಡ್ತಿದಾರಲ್ಲ ಅಂತ ತುಂಬಾ ಖುಷಿ ಆಗ್ತದೆ. ಮೇಡಮ್, ಈಗ ಯಾವ್ದೇ ಊರಲ್ಲಾದ್ರೂ ದುಡ್ಡು ಕೊಟ್ಟು ಎಲ್ಲವನ್ನು ಮಾಡಿಸ್ಕೊಳ್ಳೋದು ನೋಡಿದ್ವಿ. ಈ ಊರಿನ ಜನ, ನಿಮ್ಮೂರಿನ ಜನ, ನೀವು ಪಕ್ಕದೂರಿಗೆ ಮದುವೆ ಆಗಿರೋದು? ಇಲ್ಲ ಅಣ್ಣ, ಒಂದೇ ಊರು ಒಂದೇ ಊರು ಮದುವೆ ಆಗಿರೋದು. ನಿಜ ನೋಡಿ, ಎಂತ ಅದೃಷ್ಟ ಮಾಡಿದ್ರೆ ಅಂದ್ರೆ ಪ್ರತಿಯೊಂದು ನೋಡ್ಬೋದು. ಬೇರೆ ಊರಾಗಿದ್ದೀರಾ ಹೆಂಗೋ ಏನೋ ಹಂಚ್ಕೊಳಕ್ ಇರ್ತಿಲ್ಲ, ಈ ಜನ ಎಲ್ಲ ಜೊತೆಗೆ ಇದ್ದಾರೆ. ಈಗ ಒಂದೇ ಊರಲ್ಲಿ ಗಿಲ್ಲಿ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಆಡ್ತಾ ಇರೋದಕ್ಕೆ ಗಿಲ್ಲಿ ನಟ ಗೆದ್ ಬರ್ಲಿ ಅಂತ ಹೇಳಿ ಊರ್ ಜನ ಎಲ್ಲ ಪರ ಮಾಡಿ 16 ಜನಕ್ಕೆ ನಿಮ್ಮ ಗದ್ದಮ್ಮ ದೇವಸ್ಥಾನದಲ್ಲಿ ಊಟ ಹಾಕ್ತಿದ್ದಾರೆ. ಇದು ನಿಮ್ಗೆ ಊರಿನ ಪರವಾಗಿ ಏನ್ ಅನ್ಸುತ್ತೆ? ಊರಿನ ಜನಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನು ತುಂಬಾ ಖುಷಿ ಆಗುತ್ತೆ. ಅವ್ರು ಸಪೋರ್ಟ್ ಮಾಡ್ತಿದಾರಲ್ಲ, ಅದಕ್ಕಿನ್ನ ಇನ್ನೇನ್ ಬೇಕು ಅಣ್ಣ. ಬೆಲೆ ಕಟ್ಟಕ್ ಆಗೋದಿಲ್ಲ ಈ ತರದಕ್ಕೆಲ್ಲ. ಏನ್ ಮಾತೇ ಬರಲ್ಲ ಅಣ್ಣ ಈ ತರದಕ್ಕೆಲ್ಲ. ಖಂಡಿತ ಖಂಡಿತ. ಯಾಕಂದ್ರೆ ಏನ್ ಹೇಳ್ಬೇಕು ಅಂತಾನು ಗೊತ್ತಾಗಲ್ಲ. ಈ ತರ ಪ್ರೀತಿ, ಈ ತರ ಎಲ್ಲ ಸಪೋರ್ಟ್ ಸಿಕ್ತು ಅಂದ್ರೆ ಏನ್ ಮಾತಾಡಕ್ ಆಗುತ್ತೆ? ಏನ್ ಮಾತಾಡಕ್ಕಾದ್ರೆ ಏನ್ ಸಿಗುತ್ತೆ? ಇವರು ಮಗನ ಮಗ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ ಮೇಡಮ್. ಯಾರು ಇಷ್ಟ ಸರ್ ನಿಮಗೆ? ನಮಗೆ ಗಿಲ್ಲಿ ನಟ ಇಷ್ಟ ಮೇಡಮ್. ಯಾಕೆ ಇಷ್ಟ ಸರ್? ಯಾಕೆ ಇಷ್ಟ ಅಂದ್ರೆ ಅವ್ರು ಇದ್ದಂಗೆ ಹೇಳ್ತಾರಲ್ಲ ಬಿಗ್ ಬಾಸ್ ಅಲ್ಲಿ. ಅವರು ಆಚೆ ಇರೋದು ಮತ್ತೆ ಒಳಗೆ ಎರಡು ಒಂದೇ ಇರೋದು. ಅವ್ರೇನು ಯಾವತ್ತೂ ಚೇಂಜ್ ಆಗಿಲ್ಲ. ಯಾವ್ದು ಆಟ ತಕ್ಕಂತೆ ಆಟ ಆಡ್ತಾರೆ ಮೇಡಮ್, ತಕ್ಕಂತೆ ಮಾತಾಡ್ತಾರೆ. ಅದಕ್ಕೆ ನಮ್ಗೆ ತುಂಬಾ ಇಷ್ಟ ಅವರು. ಗಿಲ್ಲಿಯಲ್ಲಿ ನಿಮ್ಗೆ ಇಷ್ಟ ಆಗದಲೇ ಇರೋ ನಡವಳಿಕೆ ಯಾವುದು? ಗಿಲ್ಲಿ ಅಂದ್ರೆ ಗಿಲ್ಲಿಯಲ್ಲಿ ಇಷ್ಟ ಆಗ್ಲಿರೋ ಮ್ಯಾಟರ್ ಅಂದ್ರೆ ಮೇಡಮ್, ಅವ್ರದ್ದು ಒಂದೇ ವಿಷಯನ ತಗೊಂಡ್ರೆ ಅವರು ಮುಂದಿನವ್ರಿಗೆ ಅಳಿಸಿ ಅದ್ರ ಮಟ್ಟ ಬಿಡುದೇ ಇಲ್ಲ ಅವರು. ಅದೇ ನಮಗೆ ಸ್ವಲ್ಪ ಬೇಜಾರು, ಮತ್ತೇನಿಲ್ಲ. ಅದರಲ್ಲಿ ಉಳ್ಕಿದ್ರೆ ಎಲ್ಲ ಚಲೋ ಇರೋದಕ್ಕೆ. ಸುದೀಪ್ ಸರ್ ರೈಟ್ ಸೈಡ್ ಅಲ್ಲ ಇರ್ತಾರೆ, ಲೆಫ್ಟ್ ಸೈಡ್ ಫಸ್ಟ್ ಮತ್ತೆ ಸೆಕೆಂಡ್ ಯಾರು ಬರ್ಬೋದು ಬಿಗ್ ಬಾಸ್? ಮೇಡಮ್, ಇವಾಗ ನಮ್ಮ ಪ್ರಕಾರ ನಾವು 99% ಓಟು 99% ಓಟ್ ನಾವು ಗಿಲ್ಲಿಗೆ ಮಾಡೋದು. ಆ ಪ್ರಕಾರ ನಮಗೆ ಗಿಲ್ಲಿನೇ ಬರ್ಬೇಕಂತ ವಿನ್ನರ್ ಗಿಲ್ಲಿ. ಸೆಕೆಂಡ್ ಇರೋದು ನಮ್ಮ ಕಾವ್ಯ. ಕಾವ್ಯ ಮತ್ತೆ ಗಿಲ್ಲಿ ಫ್ರೆಂಡ್ಶಿಪ್ ಬಗ್ಗೆ ಏನಂತ? ಅದರಲ್ಲಿ ಎರಡು ಮಾತೇ ಇಲ್ಲ ಮೇಡಮ್. ನಂಬರ್ 1 ಫ್ರೆಂಡ್ಶಿಪ್ಪು. ಆದರೆ ಸ್ವಲ್ಪ ಕಾವ್ಯದಿಂದ ಅದು ಅವಾಯ್ಡ್ ಆಗ್ತಾ ಇರುತ್ತೆ, ಅದಕ್ಕೆ ಸ್ವಲ್ಪ ಬೇಜಾರಾಗುತ್ತೆ, ಮತ್ತೇನಿಲ್ಲ ಮೇಡಮ್. ಗಿಲ್ಲಿಯಿಂದ ಫ್ರೆಂಡ್ಶಿಪ್ಪು ಲಾಯಲ್ ಫ್ರೆಂಡ್ಶಿಪ್, ಮತ್ತೇನಿಲ್ಲ ಮೇಡಮ್. ಸಖತ್ತಾಗಿ. ಗಿಲ್ಲಿ ಮತ್ತೆ ರಕ್ಷಿತಾ ಫ್ರೆಂಡ್ಶಿಪ್ ಬಗ್ಗೆ? ಅದು ಸ್ವಲ್ಪ ಮೇಡಮ್, ಗಿಲ್ಲಿಗೆ ರಕ್ಷಿತ ಮೇಲೆ ಫ್ರೆಂಡ್ಶಿಪ್ ಇದೆ ಮೇಡಮ್. ಆದರೆ ರಕ್ಷಿಗೆ ಗಿಲ್ಲಿ ಮೇಲೆ ಇಲ್ಲ ಮೇಡಮ್. ಯಾಕಂದರೆ ಕೆಲವೊಂದು ಟಾಪಿಕ್ ತೆಗೆದು ರಕ್ಷಿತಾಗೆ ಬೇರೆ ಭಾವನೆ ಇದೆ. ಯಾಕೆಂದರೆ ಯೂಸ್ ಮಾಡಿ ಬಿಡುವಂಥ ಭಾವನೆ ರಕ್ಷಿತಾಗಿದೆ ಮೇಡಮ್. ಗಿಲ್ಲಿಗಂತೂ ಇಲ್ಲ ಮೇಡಮ್. ಅಶ್ವಿನಿ ಆ ಥರ ಏನು ಮೇಡಮ್, ಅವರು ಆಚೆಗಡೆ ಇರೋದು ಅಲ್ಲಿರೋ ತುಂಬ ಡಿಫ್ರೆನ್ಸ್ ಮೇಡಮ್. ನಾವು ಗಿಲ್ಲಿಗೆ ಮೇಡಮ್. 100ಕ್ಕೆ 100 ಅಲ್ಲ, 100ಕ್ಕೆ 100, 100 to 100 ಬಂದ್ರೂ ಗಿಲ್ಲಿನೇ ಮೇಡಮ್. ವಿನ್ ಫಾರ್ ಗಿಲ್ಲಿ ಈ ಸೀಸನಲ್ಲಿ ಬರ್ಬೇಕಂತ ನಮಗೆ ತುಂಬ ಆಸೆ ಮೇಡಮ್. ನಮಗಂತಲ್ಲ, ನಮ್ಮ ಚಿಕ್ಕಪ್ಪವರು ನೋಡ್ತಾರೆ, ರಾಜು ಅಂತ. ಅವರು ರಾಜು ಈಗ ನಮ್ಮ 14ನೇ ವಾರ್ಡ್ ನಂಬರ್ ಮೆಮೊರಿ ಇರೋದು ಮೇಡಮ್. ಅವರು ನಾವು ಗಿಲ್ಲಿ ಬಗ್ಗೆನೇ ಮಾತಾಡೋದು. ಶಾಪ್ ಮತ್ತು ನಮ್ಮದು ಶಾಪ್ ಇದೆ ಮೇಡಮ್, ಫರ್ಟಿಲೈಸರ್. ಅಲ್ಲಿ ಕೂತು ಚಂದನ ನಮ್ಮ ಬಿಗ್ ಬಾಸ್ ನೋಡೋದು ಮೇಡಮ್. ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ. ಯಾರು ಇಷ್ಟ ನಿಮಗೆ? ನನಗೆ ಗಿಲ್ಲಿ ಮತ್ತೆ ರಕ್ಷಿತಾ ಇಷ್ಟ. ಯಾಕೆ ಇಷ್ಟ ಸರ್ ಗಿಲ್ಲಿ? ಫುಲ್ ಎಂಟರ್ಟೈನರು, ಟ್ರೂ ಆಗಿ ಮಾತಾಡ್ತಾರೆ, ಲೈಕ್ ಓಪನ್ ಆಗಿ ಮಾತಾಡ್ತಾರೆ. ನಮ್ಮ ರಕ್ಷಿತಾ ಆಗಿರ್ಬೋದು, ಎಂತ ಗೊತ್ತುಂಟ ಗಾಯ್ಸ್. ಸೊ ಇದೆಲ್ಲ ಮಾತಾಡುವಾಗ ನಮಗೆ ತುಂಬ ಖುಷಿ ಆಗುತ್ತೆ. ಮಂಗಳೂರು ಸ್ಟೈಲ್ ಇದು, ಯಾವುದೇ ರೀತಿ ನಾಟಕ ಅನ್ಸಲ್ಲ. ಸೊ ಅವರಿಬ್ರು ಇಷ್ಟ ನನಗೆ. ಗಿಲ್ಲಿ ನಾಟಕ ಮಾಡ್ತಿದ್ದಾರೆ ಅಂತ? ಇಲ್ಲ, ಯಾವುದೇ ರೀತಿ ನಾಟಕ ಇಲ್ಲ. ನೀವೇ ನೋಡ್ತಿರಲ್ಲ, ನಾಟಕ ಅನ್ಸುತ್ತೆ. ಟ್ರೂ ಆಗಿದ್ದಾರೆ. ರಕ್ಷಿತಾ ಬಗ್ಗೆ ತುಂಬ ಹೇಳಬೇಕು, ಬಟ್ ಇವಾಗ ಸಾಲಲ್ಲ ಅದು. ನನಗೆ ರಕ್ಷಿತಾ ಬಗ್ಗೆ ರಿಯಲ್ ಒಪಿನಿಯನ್, ಲೈಕ್ ಅವಳು ಟ್ರೂ ಆಗಿ ಆಡ್ತಾಳೆ. ಅದಾದಮೇಲೆ ಎಲ್ಲರೂ ಎಂಟರ್ಟೈನ್ ಮಾಡ್ತಾಳೆ. ಅವಳಿಗೆ ಸ್ವಲ್ಪ ಸ್ವಾರ್ಥ ಜಾಸ್ತಿ. ಸೊ ನನ್ನವ್ರು ಅಂದಮೇಲೆ ನನ್ನ ಜೊತೆಗೆ ಇರಬೇಕು. ಸೊ ನಮ್ಮ ಕ್ಯಾರೆಕ್ಟರ್ ಅಲ್ವಾ ಅದು, ಸೊ ರಿಲೇಟೆಡ್ ಇಷ್ಟ ಆಗೇ ಆಗ್ತಾಳೆ. ಇದು 2 ಕಣ್ಣಿಂದ ಹೇಳ್ತೀರಾ, ಈ ಕಣ್ಣ ಅಂತ. ನನಗೆ 2 ಕಣ್ಣು ಇಷ್ಟ. ಕಾವ್ಯ ಅವರು ಫೇಕಾಗಿ ಆಡ್ತಿದ್ದಾರೆ. ಈವನ್ ಗಿಲ್ಲಿ ಅವ್ರನ್ನ ಬಳಸ್ಕೋತಿದ್ದಾರೆ ಅನ್ನಿಸ್ತಿದೆ, ಲೈಕ್ ಅವ್ರ TRPಗೋಸ್ಕರ. ಈವನ್ ಗಿಲ್ಲಿ ಇರೋ ರೀಸನ್ಗೆ ಕಾವ್ಯ ಇಲ್ಲಿವರೆಗೂ ಇರೋದು ಅಂತ ನನ್ನ ಮೈಂಡ್ ಸೆಟ್. ಆ್ಯಕ್ಚುಲಾಗಿ ತುಂಬ ಅಂದರೆ ತುಂಬ ಬೇಜಾರಿದೆ. ನನಗೆ ಅಟ್ಲೀಸ್ಟ್ ರಘು ಸರಿ ಕೊಟ್ಟಿದ್ರು ನನಗೆ ಬೇಜಾರಾಗ್ತಿಲ್ಲ. ಈವನ್ ಅಶ್ವಿನಿ ಮೇಡಮ್ ಅವ್ರಿಗೆ ಕೊಟ್ಟಿದ್ರು ನನಗೆ ಅದು
ಇನ್ಕ್ಲೂಡ್ ನನಗೆ ತುಂಬ ಬೇಜಾರಾಯಿತು. ಗಿಲ್ಲಿಗಾಗಲಿ ಅಥವಾ ರಕ್ಷಿತನಿಗಾಗಲಿ ರಘು ಸರ್ಗಾಗಲಿ ಈವನ್ ನಮ್ಮ ಧನು ಸರ್ಗೆ ಸಿಕ್ಕಿದ್ರು ನನಗೆ ತುಂಬ ಖುಷಿ ಆಗ್ತಿತ್ತು. ಸೊ ಆ ಬ್ಯಾಟ್ರಲ್ಲಿ ಬಿಗ್ ಬಾಸ್ ಒಂಚೂರು ಬೇಜಾರಾಗಿದೆ. ಈ ಸರಿ ಫಸ್ಟ್ ಮತ್ತೆ ಸೆಕೆಂಡ್ ಬಿಗ್ ಬಾಸ್ ಅಲ್ಲಿ ಯಾರು ಬರ್ತಾರೆ? ಸಾರಿ, ಫಸ್ಟ್ ಮತ್ತೆ ಸೆಕೆಂಡ್ ಬಿಗ್ ಬಾಸ್ ಅಲ್ಲಿ ಯಾರು ಬರ್ತಾರೆ? ಗಿಲ್ಲಿ ಫಸ್ಟ್ ಇರ್ತಾನೆ. ಸೆಕೆಂಡ್ ಪ್ಲೇಸಲ್ಲಿ ಮೇ ಬಿ ಅಶ್ವಿನಿ ಮೇಡಮ್ ಅವರು ಧನು ಸರ್ ಇರ್ತಾರೆ. ಗಿಲ್ಲಿಗೆ ಒಂದು ವಿಶ್ ಮಾಡ್ತೀನಿ. ಗಿಲ್ಲಿ ಆಲ್ ದಿ ಬೆಸ್ಟ್, ಗೆದ್ಬಿಟ್ ಬಾ. ಬಿಗ್ ಬಾಸ್ ನೋಡ್ತೀರಾ? ನೋಡ್ತಾ ಇರ್ತೀನಿ ಮೇಡಮ್. ಯಾರು ಇಷ್ಟ ಸರ್? ಅಫ್ಕೋರ್ಸ್ ಗಿಲ್ಲಿ. ಗಿಲ್ಲಿ. ಯಾಕೆ ಇಷ್ಟ ಸರ್? ಅವ್ರು ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾರೆ, ಕಾಮಿಡಿ ಚೆನ್ನಾಗಿ ಮಾಡ್ತಾರೆ. ಆಕ್ಚುಲ್ ಆಗಿ ರಿಯಲ್ ಆಗಿ ಅವರು ಒರಿಜಿನಾಲಿಟಿ ತೋರುತ್ತಿರೋದು ಅವ್ರು ಒಬ್ಬರೇ ಅನ್ಕೊಂತೀನಿ ನಾನು. ಬಿಗ್ ಬಾಸ್ ಮನೇಲಿ ಫೇಕ್ ಆಗೇನು ಆಡ್ತಾ ಇಲ್ವಲ್ಲ. ಹೌದಾ? ಫೇಕ್ ಆಗಿ ಆಡ್ತಿಲ್ಲ ಅಂತ ಅನ್ಸುತ್ತೀಯಾ ನಿಮಗೆ? ಸಾರಿ, ಫೇಕ್ ಆಗಿ ಆಡ್ತಿಲ್ಲ ಅಂತ? ಹಾಂ, ಅವ್ರೇನು ಫೇಕ್ ಆಗಿ ಆಡ್ತಿಲ್ಲ ಅನ್ಸ. ಅವ್ರ ಒರಿಜಿನಾಲಿಟಿ ಅವ್ರ ಮನೆ ಹತ್ರ ಹೆಂಗಿರ್ತಾರೋ ಹಂಗೆ ಇರೋದು ಆಲ್ಮೋಸ್ಟ್ ಅಲ್ಲ. ಅದು ಏನು ಗೊತ್ತಾ, ಯಾರಿಗೂ ಇಷ್ಟ ಆಗ್ತಿಲ್ಲ ಅವ್ರು ಅದು ಒಳಗಡೆ. ಸೊ ಅದೇ ಹೇಳುತ್ತೆ ರಿಯಾಲಿಟಿ ಅದೇನೆ ಅಂತ. ಗಿಲ್ಲಿ ನಿಮ್ಗೆ ಇಷ್ಟವಾಗದಲ್ಲೇ ಇರೋ ನಡವಳಿಕೆ ಯಾವುದು ಸರ್? ಇಷ್ಟ ಇಲ್ಲ ಅಂತ? ಅವ್ರು ಇಷ್ಟ ಇರೋದ್ರಿಂದ ಯಾವುದೋ ಅವ್ರು ಮಾಡೋದು ಯಾವುದು ಇಷ್ಟ ಆಗಲ್ಲ. ಏನೇ ಮಾಡಿದ್ರು ಇಷ್ಟ ನಿಮ್ಗೆ? ಏನೇ ಮಾಡಿದ್ರು ಅಂತಲ್ಲ, ಈಗ ಆ ಮನೇಲಿ ಅವ್ರು ಇರೋ ಕಂಟೆಂಟ್ ಕೊಡ್ತಿರೋದು ಅವ್ರ ಕಾಮಿಡಿ ಬೇರೆಯವ್ರ ಮನಸ್ಸಿಗೆ ಬೇಜಾರಾಗಿದೆ, ನಿಮ್ಗೆ? ಬೇಜಾರು ಮೇಡಮ್. ಅದು ಅವ್ರವ್ರು ಯಾವ ರೀತಿ ತಗೊಂತಾರೆ. ಈಗ ಇವರು ಕಾಮಿಡಿ ವೇನಲ್ಲೇ ಮಾಡ್ತಾ ಇರ್ತಾರೆ, ಅವ್ರು ಯಾವ ಆಪೋಸಿಟ್ ಅವ್ರು ಯಾವ ರೀತಿ ತಗೊಂತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತಲ್ವಾ. ಇವಾಗ ನಾವು ಕಾಮಿಡಿಯಾಗಿ ತೊಗೊಂಡ್ರೆ ಕಾಮಿಡಿನೇ, ಅದು ಸೀರಿಯಸ್ ಆಗಿ ತೊಗೊಂಡ್ರೆ ಸೀರಿಯಸ್. ಅವ್ರು ಯಾವ್ದು ರೀತಿ ತಗೊಂತಾರೆ, ಈಗ ಅವ್ನ ಕಂಟೆಂಟ್ನ ತಗೊತಾ ಇರ್ತಾರೆ. ಅವ್ನು ಕಾಮಿಡಿ ಮಾಡೋ ಬೇರೆಯವ್ರ ಕಾಮಿಡಿ ಮಾಡುವಾಗ ನೋಡಿ ನಗ್ತಾ ಇರ್ತಾರೆ. ಅದೇ ನಮಗೆ ಬಂದಾಗ ಅದನ್ನ ಕಾಮಿಡಿ ಅಲ್ಲ ಅನ್ನೋದು ಸರಿ ಹೋಗಲ್ಲ ಅಲ್ವಾ. ಎಲ್ಲದನ್ನು ಒಂದೇ ಥರ ತೊಗೊಂಡ್ರೆ ಏನು ಅನ್ಸಲ್ಲ. ಅಶ್ವಿನಿ ಬಗ್ಗೆ ಏನ್ ಅನ್ಸುತ್ತೆ ಸರ್? ಇಷ್ಟ ಇಲ್ಲ ಮೇಡಮ್, ಪರ್ಸ್ನಲ್ ವ್ಯಕ್ತಿನೇ ಇಷ್ಟ ಇಲ್ಲ. ಹೇಗೆ ಆಡ್ತಿದ್ದಾರೆ ಅಶ್ವಿನಿ ಅವರು? ಏನು ಆಡ್ತಾ ಇಲ್ಲ, ಸುಮ್ಮನೆ ಜಗಳ ಮಾಡ್ತಾವ್ರೆ ಅಷ್ಟೇ. ಏನು ಆಡಕ್ ಜಾಗ ಸಿಗ್ತಾ ಇಲ್ಲ ಅಂತ ಗಿಲ್ಲಿ ನುಡಿಕೊಂಡು ಜಗಳ ಮಾಡ್ತಾವ್ರೆ ಅಷ್ಟೇ. ಗಿಲ್ಲಿ ಮತ್ತೆ ಕಾವ್ಯನ್ ಫ್ರೆಂಡ್ಶಿಪ್ ಬಗ್ಗೆ ಏನ್ ಹೇಳ್ತೀರಾ? ಏನೋ ಅಭಿಮಾನಿಗಳು ಕೂಡ ಮಾತಾಡ್ತಾ ಇದ್ರು ನೋಡಿ, ಗಿಲ್ಲಿಯವರ ಪರವಾಗಿ ನಾವು ಗಿಲ್ಲಿ ಗೆಲ್ಲಲೇಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಅಭಿಮಾನಿಗಳು ಕೂಡ ಮಾತಾಡ್ತಾ ಇದ್ರು. ಸಾಕಷ್ಟು ಜನ ಈಗ ಕಾಲರ್ಸ್ ಕೂಡ ರೆಡಿ ಇದ್ದಾರೆ, ಅವರು ಮಾತಾಡಿಸುವಂಥ ಕೆಲಸ ಮಾಡೋಣ. ಹಲೋ ಹಲೋ ಸರ್, ನಮಸ್ತೆ. ಹಾಂ ಸರ್, ನಮಸ್ತೆ ಸರ್. ಹೇಗಿದ್ದೀರಾ? ಹಾಂ ಸರ್, ಚೆನ್ನಾಗಿದ್ದೀವಿ ಸರ್. ನೀವು? ಸೂಪರ್ ಸರ್. ಯಾವ ರೀತಿಯಾಗಿ ನಡೀತಾ ಇದೆ, ಏನು ಕತೆ? ಗಿಲ್ಲಿನ ಗೆಲ್ಲಿಸ್ಬೇಕು ಅನ್ನುವಂಥ ಲೆಕ್ಕಾಚಾರ? ಸರ್, ಗಿಲ್ಲಿನೇ ಗೆಲ್ಸ್ಬೇಕು ಸರ್. ಹಲೋ, ಹೇಳಿ ಕೇಳಿಸ್ತಾ ಇದೆ, ಹೇಳಿ. ಹಾಂ ಸರ್, ಗಿಲ್ಲಿನೇ ಗೆಲ್ಸ್ಬೇಕು ಸರ್. ಇವರು ಕಲರ್ಸ್ ಕನ್ನಡದವರು ಅಶ್ವಿನಿನ ಗೆಲ್ಸ್ಬೇಕು ಅನ್ಕೊಂಡಿದ್ದಾರೆ. ಇಲ್ಲಿ ಸ್ವಾಭಿಮಾನ ಗೆಲ್ಲುತ್ತಾ ಇಲ್ಲ ದುಡ್ಡು ಗೆಲ್ಲುತ್ತಾ, ಇದೊಂದ್ಸರಿ ನೋಡ್ಲೇಬೇಕು. ಅಂದ್ರೆ ವ್ಯಕ್ತಿತ್ವ ಗೆಲ್ಲುತ್ತಾ ಅನ್ನುವಂತ? ಹಾ ಸರ್, ವ್ಯಕ್ತಿತ್ವನೇ ಗೆಲ್ಬೇಕು ಸರ್. ಯಾಕಂದ್ರೆ ಇದು ರಿಯಾಲಿಟಿ ಶೋ ಅಂತ ಅವ್ರು ಹೇಳಿರೋದು. ಎಸ್ ಹೇಳಿ. ಹಾ ಸರ್, ನಮ್ ಗಿಲ್ಲಿನೇ ಗೆಲ್ಬೇಕು ಸರ್. ಗಿಲ್ಲಿ ಗೆದ್ದಿಲ್ಲ ಅಂದ್ರೆ ನಾವು ಕಲರ್ಸ್ ಕನ್ನಡ ನೋಡೋದು ಇಲ್ಲ, ಬಿಗ್ ಬಾಸ್ ನೋಡೋದು ಇಲ್ಲ ಸರ್. ಸೊ ಈಗಾಗಲೇ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಕರ್ನಾಟಕ ಜನತೆ ಆಲ್ರೆಡಿ ಗಿಲ್ಲಿನ ಗೆಲ್ಸ್ಬಿಟ್ಟಿದ್ದಾರೆ. ಆ ವೋಟಿಂಗ್ ಮೂಲಕ ಆಗಿರ್ಬೋದು, ಪ್ರೀತಿ ಮೂಲಕ ಆಗಿರ್ಬೋದು, ಎಲ್ಲದರ ಮೂಲಕವೂ ಕೂಡ ಗಿಲ್ಲಿನ ಆಲ್ರೆಡಿ ಗೆದ್ದೋಗ್ಬಿಟ್ಟಿದ್ದಾರೆ. ಈಗ ವೋಟಿಂಗ್ ಮೂಲಕ ಗಿಲ್ಲಿ ಗೆದ್ದಿದ್ದಾರೆ ಸರ್. ಇವ್ರೇನ್ ಸ್ಕ್ಯಾಮ್ ಮಾಡ್ತಿದಾರೋ ಗೊತ್ತಿಲ್ಲ ಸರ್. ಅಶ್ವಿನಿನ ಗೆಲ್ಸ್ಬೇಕು ಅನ್ಕೊಂಡಿದ್ದಾರೆ. ಹಾ ಸರ್, ಸಾಟರ್ಡೆ ಎಪಿಸೋಡ್ ನೋಡಿದ್ರೆ ಕಿಚ್ಚ ಸರ್ ಹೇಳಿದ್ದಾರೆ, ಥ್ರೂ ಔಟ್ ದಿ ಎಂಟರ್ಟೈನ್ಮೆಂಟ್ ಸೀಸನ್ ಬೇರೆಯವ್ರು ಕೊಟ್ಟಿದ್ದಾರೆ ಧ್ರುವಂತನ್ ಅವ್ರಿಗೆ. ಥ್ರೂ ಔಟ್ ದಿ ಎಂಟರ್ಟೈನ್ಮೆಂಟ್ ಸೀಸನ್ ಯಾರು ಕೊಟ್ಟಿದಾರ ಅಂತ ಇಡೀ ಕರ್ನಾಟಕ ಜನತೆ ಗೊತ್ತು. ಅದಕ್ಕೆ ಸರ್ ಗಿಲ್ಲಿನೇ ಗೆಲ್ಬೇಕಂತ ನಮ್ಮ ವಿನಂತಿ. ಹೇಳೋಕ್ಕಾಗೋದಿಲ್ಲ. ಏನಾದ್ರೂ ಗ್ರ್ಯಾಂಡ್ ಫಿನಾಲೆ ಸಂದರ್ಭದಲ್ಲಿ ಗಿಲ್ಲಿನೇ ಗೆದ್ಬಿಟ್ರೆ ಹೆಂಗಿರುತ್ತೆ? ಯಾಕಂದ್ರೆ ಈ ವಾರ ಅವ್ರನ್ನ ಈ ಕಿಚ್ಚನ ಪಂಚಾಯಿತಿಯಲ್ಲಿ ಒಂದ್ ಕಡೆ ಅವರನ್ನ ಪಾಸಿಟಿವ್ ತೋರಿಸಿ, ಮುಂದಿನ ಪಂಚಾಯಿತಿಯಲ್ಲಿ ಗ್ರ್ಯಾಂಡ್ ಫಿನಾಲೆಯಲ್ಲಿ ಒಂದ್ ಕಡೆ ಗಿಲ್ಲಿಗೆ ಕಪ್ ಕೊಟ್ಬಿಟ್ರೆ? ಗಿಲ್ಲಿನೇ ಗೆಲ್ಬೇಕು ಸರ್, ಬೇರೆ ಯಾರು ಗೆದ್ರು ನಾವು ಒಪ್ಕೊಳ್ಳಲ್ಲ ಸರ್. ಅಷ್ಟೇ ಸರ್. ಗಿಲ್ಲಿನೇ ಗೆಲ್ಲೋದು. ಗಿಲ್ಲಿಗೆ ಇರುವಂತ ತಾಕತ್ತು, ಗಿಲ್ಲಿಗಿರುವಂತ ವಿಶ್ವಾಸ, ಪ್ರೀತಿ ರಾಜ್ಯದ ಜನತೆಗೂ ಕೂಡ ಇದೆ ರೀ. ಆಲ್ರೆಡಿ ವೋಟಿಂಗ್ ಮಾಡುವ ಮೂಲಕ ಆ ಪ್ರೀತಿಯನ್ನು ತೋರಿಸಿದ್ದಾರೆ ಅವರಿಗೆ. ವೋಟಿಂಗ್ ಮೂಲಕ ಎಲ್ಲ ಗೆದ್ದಾಗೋಯ್ತಾರ. ಅವನು ಗಿಲ್ಲಿನೇ ಗೆಲ್ಸ್ಬೇಕು ಸರ್. ಗೆದ್ದಿಲ್ಲ ಅಂದ್ರೆ ಓಕೆ, ವೋಟಿಂಗ್ ಯಾವ ರೀತಿಯಾಗಿ ನಡೀತಾ ಇದೆ, ಏನ್ ಕತೆ ಅಂತ? ವೋಟಿಂಗ್ ಮೂಲಕ ಇಡೀ ಸರ್ 99 ವೋಟ್ ಎಲ್ಲ ಓಡ್ತೈತೆ ಸರ್. ಎಲ್ಲ ಕಡೆ ಇಲ್ಲಿಗೆ ಒತ್ತಿರೋದು ಸರ್ ಎಲ್ಲ. ಓಕೆ, ಥ್ಯಾಂಕ್ ಯು ರಾಮು ಅವರೇ, ಖುಷಿ ಆಯಿತು ಫೋನ್ ಮಾಡಿದ್ದಕ್ಕೆ.
ನೋಡಿ ಅಭಿಮಾನಿಗಳು ಕೂಡ ಹೇಳ್ತಾ ಇರುವಂಥದ್ದು ಏನಪ್ಪ ಅಂತಂದರೆ ಅಶ್ವಿನಿ ಗೌಡ ಅವ್ರನ್ನ ಗೆಲ್ಲಿಸಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ದಾರಂತೆ. ಅದು ಏನೇ ಆದರೂ ಕೂಡ ವ್ಯಕ್ತಿತ್ವ ಅನ್ನುವಂಥದ್ದು ಆಟ. ಯಾಕಂದರೆ ಹೋದ ಸೀಸನಲ್ಲೂ ಕೂಡ ಹೀಗೆ ಆಗಿತ್ತು. ಇಲ್ಲ ಹನುಮಂತನನ್ನು ಗೆಲ್ಲಿಸೋದಿಲ್ಲ, ಇಲ್ಲಿ ವಿಕ್ರಮ್ನನ್ನು ಗೆಲ್ಲಿಸ್ತಾರೆ, ವಿಕ್ರಮ್ನನ್ನು ಗೆಲ್ಲಿಸೋದಕ್ಕೆ, ಸೊ ಹಾಗೆ ಹೀಗೆ ಅಂತ ಓಡಾಡಿದ್ರು. ಬಟ್ ಇಲ್ಲ ರೀ, ವ್ಯಕ್ತಿತ್ವ ಅನ್ನುವಂಥದ್ದು ವ್ಯಕ್ತಿತ್ವಗಳ ಆಟ ಅಂತ ಬಂದಾಗ ಜನರು ಆಯ್ಕೆ ಮಾಡುವಂಥ ವ್ಯಕ್ತಿಯನ್ನೇ ಒಂದಿಷ್ಟು ಗೆಲ್ಲಿಸೋದು. ನೋಡಿ ಕೊನೆ ಮೂಮೆಂಟ್ನಲ್ಲಿ ಸಹಜವಾಗಿ ಒಂದಿಷ್ಟು ಟಕ್ಕರ್ ಕೊಡಬಹುದು, ಆದರೆ ಗಿಲ್ಲಿನೇ ಆಲ್ರೆಡಿ ವಿನ್ನರ್ ಹಾಕಿದ್ದಾರೆ, ಅಷ್ಟರ ಮಟ್ಟಿಗೆ ಪ್ರೀತಿ ತೋರಿಸುವಂಥ ಕೆಲಸ ಮಾಡಿದ್ದಾರೆ. ಬಟ್ ನಾವೆಲ್ಲರೂ ಕೂಡ ಅನ್ಕೋತಿರ್ತೀವಿ ಇಲ್ಲ ಹಂಗಾಗೋದಿಲ್ಲ, ಹಿಂಗಾಗುತ್ತೆ, ಹಿಂಗಲ್ಲ ಹಂಗಲ್ಲ. ಅದೇನೂ ಕೂಡ ತಲೆಯಲ್ಲಿ ಒಳ ಬಿಟ್ಕೊಳ್ಳೋಕೆ ಹೋಗಬೇಡಿ. ಯಾಕೆ ಅಂದರೆ ಆಲ್ಮೋಸ್ಟ್ ಕರ್ನಾಟಕ ಜನತೆ ವೋಟಿಂಗ್ ಪ್ರಕಾರ ಒಂದು ಕಡೆ ಗಮನಿಸ್ತಾ ಹೋದರೆ ಎಲ್ಲವೂ ಕೂಡ ಇಲ್ಲಿ ಸಂಪೂರ್ಣವಾಗಿ ಗಿಲ್ಲಿನೇ ಗೆದ್ದಾಗಿತ್ತು. ಸೊ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಯಾರು ಅಂತ ಅಂದಾಗ ಗಿಲ್ಲಿ ಹೆಸರೇ ಮುನ್ನೆಲೆಗೆ ಬರುವಂಥ ಕೆಲಸ ಆಗ್ತಾ ಇದೆ. ಸೊ ಹಾಗಾಗಿ ಇವೆಲ್ಲವೂ ಕೂಡ ಗಮನಿಸ್ತಾ ಹೋದರೆ ಹೌದ್ರಿ ಇವರೇ ಗೆಲ್ಲಬೇಕು, ಅವರೇ ಗೆಲ್ಲಬೇಕು ಅನ್ನುವಂಥದ್ದು ಸಾಕಷ್ಟು ಜನರ ಒಂದಿಷ್ಟು ಅಭಿಪ್ರಾಯಗಳು ಸಹಜವಾಗಿರುತ್ತೆ. ಅದೆಲ್ಲವೂ ಕೂಡ ಒಂದು ಕಡೆ ನೋಡೋಣ ಏನಾಗುತ್ತೋ ಏನು ಕತೆನೋ. ಬಟ್ ಗಿಲ್ಲಿ ಹೇಳುವಂಥ ಒಂದಿಷ್ಟು ಆ ಡೈಲಾಗ್ಗಳಾಗಿರ್ಬೋದು ಸಾಕಷ್ಟು ಎಂಟರ್ಟೈನ್ಮೆಂಟ್ ಒಂದು ರೀತಿಯಾಗಿ ನಾವು ನೋಡಲೇಬೇಕಾಗಿರುವಂಥ. ನೋಡಿ ಗಿಲ್ಲಿ ಹೇಳಿದಂಥ ಒಂದಿಷ್ಟು ಡೈಲಾಗ್ಗಳು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದನ್ನು ಮಾಡ್ತಾ ಇರುವಂಥದ್ದು. ಯಾವ ರೀತಿಯಾದಂಥ ಡೈಲಾಗ್ಗಳು ಅಂತಂದರೆ, ಮಕ್ಕಳಿಲ್ಲದೆ ನಾಮಕರಣಕ್ಕೆ ಹೋಗೋದಿಲ್ಲ, ಸುಳ್ಳು ಹೇಳದೆ ರಾಜಕಾರಣ ಮಾಡೋಕ್ಕೆ ಹೋಗೋದಿಲ್ಲ, ಚುನಾವಣಾ ಪ್ರಚಾರ ಊರಿಗೆಲ್ಲ ಗ್ರಹಚಾರ, ರೋಡ್ ತುಂಬ ಕ್ಯಾನ್ವಾಸು, ಓಟ್ ಎಲ್ಲರಿಗೂ ಕೂಡ ಪರ್ಚೇಸು, 5 ವರ್ಷಕ್ಕೊಮ್ಮೆ ಎಲೆಕ್ಷನ್ನು ಗೆದ್ದಂಗೆ ಒಳ್ಳೆ ಕಲೆಕ್ಷನ್ನು ಅನ್ನುವಂಥ ಲೆಕ್ಕಾಚಾರದಲ್ಲಿ. ಸೊ ಸರ್ಕಾರಿ ಚೇರು ಇಲ್ದಿದ್ರೆ ತರಕಾರಿ ಮಾರು, 80-90 ಅಂತಂದರೆ ಅತಂತ್ರ, ಸಮ್ಮಿಶ್ರ ಬಂತಂದರೆ ಕುತಂತ್ರ, ಜಾಗ ನೋಡಿ ಸೀಟ್ ಹಾಕು, ಜಾತಿ ನೋಡಿ ಓಟ್ ಹಾಕು, ಗೆದ್ದವನಿಗೆ ಜೈ ಜೈ, ಸೋತವನಿಗೆ ಬಾಯ್ ಬಾಯ್, ಎಲೆಕ್ಷನ್ ಆಗುವವರೆಗೂ ನೀನು ನಮ್ಮವನು, ಎಲೆಕ್ಷನ್ ಆದಮೇಲೆ ನೀನು ಯಾರು ಅನ್ನುವಂಥ ಲೆಕ್ಕಾಚಾರ. ಸೊ ಒಟ್ಟಾರೆಯಾಗಿ ಗಮನಿಸ್ತಾ ಹೋದರೆ ಬಹಳಷ್ಟು ಖುಷಿ ಆಗುತ್ತೆ. ಒಂದು ರೀತಿಯಾಗಿ ಅಭಿಮಾನಿಗಳು ಕೂಡ ಒಂದು ರೀತಿಯಾಗಿ ಗೆಲ್ಲಲೇಬೇಕು ಅನ್ನುವಂಥದ್ದು, ಗಿಲ್ಲಿನೇ ಗೆಲ್ಲೋದು ಅನ್ನುವಂಥ ಬಗ್ಗೆಯೂ ಕೂಡ ಸಮೀಕ್ಷೆ ಪ್ರಕಾರ ಆಲ್ರೆಡಿ ಗಿಲ್ಲಿನೇ ಗೆದ್ದಾಯ್ತು ರೀ.